ನಿಂದೆಗಳಲ್ಲಿ ಆನಂದವಾಗಿರ್ರಿ, ಶ್ರಮೆಗಳಲ್ಲಿ ಸಂತೋಷವಾಗಿರ್ರಿ. ಕೇಳಿಸ್ಕೊಳ್ಳಿ ಮಗನಿ ಮಗಳೇ, ಸೋದರ ಸೋದರಿ, ದೇವರು ಎರಡು ವಿಷಯಗಳಲ್ಲಿ ನಾನು ನೀವು ಸಂತೋಷವಾಗಿರ್ಬೇಕಂತ ದೇವರು ಬಯಸುವಂಥ ದೇವರಾಗಿದ್ದಾನೆ. ಚೆನ್ನಾಗಿ ಹೇಳ್ರಿ ದೇವ್ರ ಸ್ತೋತ್ರ. ಆ ಎರಡು ಸಮಯ ಯಾವುದಪ್ಪ ಅಂದರೆ, ಒಂದು ದೇವ್ರ ಸ್ತೋತ್ರ, ನಿಂದೆಗಳು ಬರುವಾಗ, ನಿಂದೆಗಳಲ್ಲಿ ಮುಳುಗುವಾಗ ನೀವು ಆನಂದವಾಗಿರ್ಬೇಕಂತೆ. ಎರಡನೇದು, ನಿಮಗೆ ಶ್ರಮಗಳು ಬರುವಾಗ, ನೀವು ಶ್ರಮಗಳಲ್ಲಿ ಮುಳುಗುವಾಗ ನೀವು ಸಂತೋಷವಾಗಿರ್ಬೇಕಂತೆ. ಈ ಎರಡು ಸಂದರ್ಭಗಳಲ್ಲಿ ನೀವು ಸಂತೋಷವಾಗಿರ್ಬೇಕಂತ ದೇವರು ಬಯಸುವಂಥ ದೇವರಾಗಿದ್ದಾರೆ. ಚೆನ್ನಾಗಿ ಹೇಳ್ರಿ ಮಗನಿ ಮಗಳೇ, ಸೋದರ ಸೋದರಿ, ಈ ಸಂದೇಶ ನಾನು ಧ್ಯಾನ ಮಾಡಲಿಕ್ಕೆ ಒಂದು ಕಾರಣ ಇದೆ. ಈ ಸಂದೇಶ ನಿಮಗೆ ಹೇಳಲಿಕ್ಕೆ ನನಗೊಂದು ಹೃದಯದಲ್ಲಿ ಒಂದು ಭಾರ ಇದೆ. ಇತ್ತೀಚಿನ ದಿನಗಳಲ್ಲಿ ಜನ ರೋಗ ಬಂದು ಸಾಯ್ತಾ ಇದ್ದಾರೆ, ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. ಪ್ರತಿದಿನ ಹಾರ್ಟ್ ಅಟ್ಯಾಕ್ ಬಂದು ಸಾಯೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಟಿ ವಿ ಓಪನ್ ಮಾಡಿದರೆ ನ್ಯೂಸಲ್ಲಿ ಅಲ್ಲಿ ಹಾರ್ಟ್ ಅಟ್ಯಾಕಿಗೆ ಸತ್ರು, ಇಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ರು ಅಂತೇಳಿ, ಹಾರ್ಟ್ ಪ್ರಾಬ್ಲಮ್ ಆಗಿ ಸತ್ರು ಅಂತೇಳಿ ನ್ಯೂಸಲ್ಲಿ ನೋಡ್ತೀವಿ. ಮೊಬೈಲ್ ಓಪನ್ ಮಾಡಿದ್ರೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಸತ್ರು, ಇಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ರು ಅಂತ ನೋಡ್ತೇವೆ. ನಿನ್ನೆ ದಿನ ನಮ್ಮ ಕೂಡ್ಲಿಗೆಯಲ್ಲಿ ನಮಗೆ ಗೊತ್ತಿರುವಂಥ ಒಬ್ಬ ಸಹೋದರಿ ತಮಿಳ್ನಾಡಿಂದ ತವ್ರ ಮನೆಗೆ ಹೋಗಿದ್ದಾರೆ. ತಮಿಳ್ನಾಡಿಂದ ತವ್ರ ಮನೆಗೆ ಹೋಗಿ ವಾಪಸ್ ಕೂಡ್ಲಿಗೆ ಬಂದಿದ್ದಾರೆ. ಕೂಡ್ಲಿಗೆ ಬಂದು ತನ್ನ ಬ್ಯಾಗನ್ನು ಮನೇಲಿ ಇಟ್ಟಿದ್ದಾಳೆ. ಮನೇಲಿಟ್ಟು ಇದಕ್ಕಿಂತ ಎದೆನೋವು ಬಂದಂಗೆ ಆಗಿದೆ, ಆಯಾಸ ಹೆಚ್ಚಾಗಿದೆ. ಮಗನಿಗೆ ಹೇಳಿದಾಳೆ, ಯಾಕೆ ಎದೆನೋವು ಬಂದಿದೆಪ್ಪ, ಎದೆನೋವು ಜಾಸ್ತಿ ಆಗ್ತಾ ಇದೆ, ಆಯಾಸ ಆಗ್ತಾ ಇದೆ, ಆಸ್ಪತ್ರೆಗೆ ಹೋಗೋ ನಡೆ ಅಂದಿದ್ದಾಳೆ. ಬ್ಯಾಗ್ ಹಿಂಗೆ ಇಟ್ಟಿದ್ದಾಳೆ ಅಷ್ಟೇ ಮಂಚದ ಮೇಲೆ. ಮಗ ಬೈಕಲ್ಲಿ ಕುಂದಿಸ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾನೆ. ಆಸ್ಪತ್ರೆಗೆ ಸತ್ತೋಗಿದ್ದಾಳೆ. ನನಗೆ ಅಲ್ಲಿರುವಂಥ ವಿಶ್ವಾಸಿಗಳು ಫೋನ್ ಮಾಡಿ ಹೇಳಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜನರು ಚಿಂತೆಗಳಲ್ಲಿ ಮುಳುಗ್ತಾ ಇದ್ದಾರೆ, ಟೆನ್ಷನ್ಗಳಲ್ಲಿ ಮುಳುಗ್ತಾ ಇದ್ದಾರೆ, ಒತ್ತಡದಲ್ಲಿ ಮುಳುಗ್ತಾ ಇದ್ದಾರೆ, ಕೊರಗ್ತಾ ಇದ್ದಾರೆ, ಬಾಧೆ ಪಡ್ತಾ ಇದ್ದಾರೆ. ಇವೆಲ್ಲ ಏನಾಗಿದೆ, ಕೊನೆಗೆ ಎಲ್ಲಿಗೆ ನಮ್ಮನ್ನು ನಡೆಸ್ತದೆ ಅಂದರೆ ಮರಣಕ್ಕೆ ನಮ್ಮನ್ನು ನಡೆಸ್ತದೆ, ಸಾವಿಗೆ ನಮ್ಮನ್ನು ನಡೆಸ್ತದೆ. ಅದಕ್ಕೆ ಫಿಲಿಪ್ಪನ ಬರೆದ ಪುಸ್ತಕ 4:4 ದೇವರು ಹೇಳ್ತಾನೆ, ಈಗ ಏನಂತ, ಯಾವಾಗಲೂ ಕರ್ತನಲ್ಲಿ ಸಂತೋಷವಾಗಿರ್ರಿ, ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡ್ರಿ ಅಂತ ತಿರುಗಿ ಹೇಳ್ತಾನೆ ಅಂತ ಪೌಲನ್ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ಚೆನ್ನಾಗಿ ಹೇಳ್ರಿ, ದೇವರು ನನ್ನನ್ನು ಆರಿಸ್ಕೊಂಡಿರೋದು ದುಃಖ ಪಡ್ಲಿಕ್ಕಾಗಿ ಆರಿಸ್ಕೊಂಡಿಲ್ಲ, ಚಿಂತೆ ಮಾಡಲಿಕ್ಕಾಗಿ ಆರಿಸ್ಕೊಂಡಿಲ್ಲ, ಒಳಗಡೆನೆ ಕೊರಗಲಿಕ್ಕಾಗಿ ಬಾಧೆ ಪಡ್ಲಿಕ್ಕಾಗಿ ದೇವರು ನನ್ನನ್ನು ಆರಿಸ್ಕೊಂಡಿಲ್ಲ. ದೇವರು ನಿನ್ನನ್ನು ಯಾಕೆ ಆರಿಸ್ಕೊಂಡನು ಗೊತ್ತಾ? ನೀನು ಸಂತೋಷವಾಗಿರ್ಬೇಕು, ನೀನು ಸಮಾಧಾನವಾಗಿರ್ಬೇಕು, ನೀನು ನೆಮ್ಮದಿಯಾಗಿರ್ಬೇಕು, ನೀನು ಆನಂದವಾಗಿರ್ಬೇಕು. ನಿಂದೆಗಳು ಬರುವಾಗಲೂ ಸಂತೋಷವಾಗಿರ್ಬೇಕು, ನಿಂದೆಗಳಲ್ಲಿ ಮುಳುಗುವಾಗಲೂ ನೀನು ಸಂತೋಷವಾಗಿರ್ಬೇಕು. ಅದಕ್ಕೋಸ್ಕರ ದೇವರು ನಿನ್ನನ್ನು ಆರಿಸ್ಕೊಂಡಿದ್ದಾನೆ. ಮಗನಿ ಮಗಳೇ, ಸೋದರ ಸೋದರಿ, ಪಕ್ಕದವ್ರು ನೋಡಿ ಹೇಳ್ರಿ, ದೇವ್ರು ನೀನು ನಾನು ಸಂತೋಷವಾಗಿ ಜೀವಿಸಲಿಕ್ಕೆ ಕರೆಯಲ್ಪಟ್ಟವರು. ಓಕೆ, ವಿಶ್ವಾಸಿಗಳು ಸುಖ ದುಃಖದಲ್ಲಿ, ಕಷ್ಟ ನಷ್ಟಗಳಲ್ಲಿ ಕೂಡ, ಯಾವಾಗ ಸುಖ ದುಃಖದಲ್ಲಿ ಕೂಡ, ಕಷ್ಟ ನಷ್ಟದಲ್ಲಿ ಕೂಡ ಅಳ್ರಿ ಅಂತ ದೇವ್ರು ಹೇಳಿಲ್ಲ, ದುಃಖ ಪಡ್ರಿ ಅಂತ ದೇವ್ರು ಹೇಳಿಲ್ಲ, ಒಳಗಡೆನೇ ನೋವಿಟ್ಕೊಳ್ರಿ ಅಂತ ದೇವ್ರು ಹೇಳಿಲ್ಲ, ಕೊರಗ್ರಿ ಅಂತ ದೇವ್ರು ಹೇಳಿಲ್ಲ, ವ್ಯಸನ ಮಾಡ್ರಂತ ದೇವ್ರು ಹೇಳಿಲ್ಲ. ಚಿಂತೆಗಳಲ್ಲಿ, ದುಃಖಗಳಲ್ಲಿ, ಕಷ್ಟಗಳಲ್ಲಿ, ನಷ್ಟಗಳಲ್ಲಿ, ಸುಖ ದುಃಖಗಳಲ್ಲಿ ನೀವು ಯಾವಾಗಲೂ ಸಂತೋಷವಾಗಿರ್ಬೇಕಂತ ದೇವ್ರ ವಾಕ್ಯ ನಿಮಗೆ ತಿಳಿಸುತ್ತೆ. ಮಗನಿ ಮಗಳೇ, ಸೋದರ ಸೋದರಿ, ಓಕೆ, ನೀನು ಸಂತೋಷವಾಗಿರ್ಬೇಕಂದ್ರೆ ನಿನಗೆ ಆಸೆ, ಅವರು ಸಂತೋಷವಾಗಿರ್ಬೇಕಂತ ಅವ್ರಿಗೆ ಆಸೆ, ನನಗೂ ಸಂತೋಷವಾಗಿರ್ಬೇಕಂತ ಆಸೆ, ಪಾಸ್ಟಮ್ಮ ಕೂಡ ಸಂತೋಷವಾಗಿ ಜೀವಿಸ್ಬೇಕಂತ ಆಸೆ. ಆದರೆ ಕೆಲವು ವ್ಯಕ್ತಿಗಳು ನಿಮ್ಮ ಆನಂದವನ್ನು ಹಾಳು ಮಾಡಲಿಕ್ಕೆ ನೋಡ್ತಾರೆ. ಅದಕ್ಕೆ ಅವಕಾಶ ಕೊಡ್ದಂಗೆ ಸಂತೋಷ ಪಡ್ರಿ. ಕೆಲವು ವಸ್ತುಗಳು ನಿಮ್ಮ ಆನಂದವನ್ನು ಹಾಳು ಮಾಡಲಿಕ್ಕೆ ಅವಕಾಶ ಇದೆ, ಅದಕ್ಕೆ ಅವಕಾಶ ಕೊಡದೆ ಸಂತೋಷ ಪಡ್ರಿ. ಕೆಲವು ಪರಿಸ್ಥಿತಿಗಳು ನಿಮ್ಮ ಸಂತೋಷವನ್ನು ಹಾಳು ಮಾಡಲಿಕ್ಕೆ ಅವಕಾಶ ಇದೆ, ಅದಕ್ಕೆ ಅವಕಾಶ ಕೊಡದೆ ಸಂತೋಷ ಪಡ್ರಿ. ಅನವಶ್ಯಕವಾದಂಥ ವಿಷಯಗಳನ್ನ ಮನಸ್ಸಿಗೆ ಹಚ್ಕೊಂಡು
ನಿಮ್ಮ ಸಂತೋಷನ ಹಾಳು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಅಂಥವುಗಳಿಗೆ ಅವಕಾಶ ಕೊಡದೆ ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡ್ರಿ. ಎರಡು ವಿಷಯಗಳು ನಾವು ಸಂತೋಷವಾಗಿರ್ಬೇಕು. ಒಂದು, ಎರಡು ಸಂದರ್ಭದಲ್ಲಿ ನಾವು ಸಂತೋಷವಾಗಿರ್ಬೇಕು. ಒಂದು ಹೇಳ್ರಿ, ಒಂದು ನಿಂದೆಗಳು ಬರುವಾಗ ನಾವು ಸಂತೋಷವಾಗಿರ್ಬೇಕು. ನಿಂದೆಗಳು ಬರುವಾಗ ಹೆಂಗೆ ಸಂತೋಷವಾಗಿರ್ಬೇಕು ಸಾರ್? ತಲೆನೇ ಓದಂಗಾಗುತ್ತೆ ಸಾರ್, ಪ್ರಾಣನೇ ಓದಂಗಾಗುತ್ತೆ ಸಾರ್. ಹೌದು, ನಿಂದೆಗಳು ಬರುವಾಗಲೂ ನಾವು ಸಂತೋಷವಾಗಿರ್ಬೇಕು. ಒಂದು ವಾಕ್ಯ ಓದ್ತೀನಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 11ನೇ ವಚನ. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ. ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ. ಮುಂದೆ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಾನು ಹಂಗೆ ಯೇಸು ಹೇಳ್ತಾನೆ, ಜನರು ನಿಮ್ಮ ಮೇಲೆ ಕೇಳಮ್ಮ, ಜನರು ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳು ಮಾತಾಡುವಾಗ, ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವಾಗ, ನಿಮ್ಮನ್ನು ಹಿಂಸೆ ಮಾಡುವಾಗ, ನಿಮ್ಮನ್ನು ಗಾಯಪಡಿಸುವಾಗ, ದೇವರು ಹೇಳ್ತಾನೆ, ಅಳೋ ಅಂತ ದೇವರು ಹೇಳಿಲ್ಲ, ಕೊರಗಂತ ದೇವರು ಹೇಳಿಲ್ಲ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ತಿಂಗಳಗಟ್ಟಲೆ ಯೋಚನೆ ಮಾಡಂತ ಹೇಳಿಲ್ಲ. ದೇವರು ಹೇಳ್ತಾನೆ, ಜನರು ನಿಮ್ಮ ಮೇಲೆ ಒಂದು ಮಾತಲ್ಲ, ಎರಡು ಮಾತಲ್ಲ, ಕೆಟ್ಟ ಕೆಟ್ಟ ಮಾತುಗಳನ್ನು ಮಾತಾಡಿ ನಿಮ್ಮನ್ನು ನಿಂದಿಸಿದರೆ ನೀವೇನು ಮಾಡಬೇಕು? ಸಂತೋಷ ಪಡಬೇಕು. ಯಾಕೆಂದರೆ ಆ ರೀತಿ ನೀವು ಸಂತೋಷ ಪಟ್ಟರೆ ಪರಲೋಕದಲ್ಲಿ ನಿಮಗೆ ಭಾಳ ಫಲ ಸಿಕ್ಕುವುದು. ಯೇಸು ಹೇಳ್ತಾನೆ, ದೇವ ಸ್ತೋತ್ರ, ನನ್ನ ನಿಮಿತ್ತ ನಿಮಗೆ ನಿಂದೆಗಳು ಬರ್ತಾವೆ. ನನ್ನ ನಿಮಿತ್ತ ಜನರು ನಿಮಗೆ ಹಿಂಸಿಸ್ತಾರೆ. ನನ್ನ ನಂಬಿದ್ರ ನಿಮಿತ್ತ ಕೆಟ್ಟ ಕೆಟ್ಟ ಮಾತುಗಳನ್ನ ನಿಮಗೆ ಮಾತಾಡ್ತಾರೆ. ಆದರೆ ದೇವ್ರು ಅಂತಾನೆ, ನನಗೋಸ್ಕರ ನೀವು ಸಹಿಸ್ಕೊಂತೀರಲ್ವಾ, ನೀವು ದುಃಖ ಪಡಬೇಡ್ರಿ. ಅಯ್ಯೋ ಹೆಂಗೆ ಮಾತಾಡುತ್ತಂದು ನೀವು ಬಾಧೆ ಪಡಬೇಡ್ರಿ, ವೇದನೆ ಪಡಬೇಡ್ರಿ, ಕೊರಗಬೇಡ್ರಿ, ದುಃಖ ಪಡಬೇಡ್ರಿ, ಸಂತೋಷ ಪಡ್ರಿ. ನೀವು ಧನ್ಯರು ಅಂತಾರೆ ದೇವರು. ನನಗೋಸ್ಕರ ಇವೆಲ್ಲ ನೀವು ಸಹಿಸ್ಕೊಂತೀರಲ್ಲ, ನೀವು ಧನ್ಯರು. ನನಗೋಸ್ಕರ ನೀವೆಲ್ಲ ಧನ್ಯರು. ಸಂತೋಷ ಪಡ್ರಿ, ಧನ್ಯರು. ನೀವು ಧನ್ಯರು. ನಮ್ಮನ್ನು ಯಾರೇನು ಅನ್ನಲ್ಲಪ್ಪ, ನಮ್ಮ ಬಗ್ಗೆ ಯಾರೇನು ಮಾತಾಡಲ್ಲಪ್ಪ, ಅವರೆಲ್ಲ ಧನ್ಯರು. ಅವ್ನು ಮಾತಾಡ್ತೀನಿ. ಧನ್ಯರು ಅಂದರೆ ಅರ್ಥ ಏನು ಗೊತ್ತಾ? ಕೇಳ್ರಿ, ಧನ್ಯರಂದ್ರೆ ಅರ್ಥ ಏನು ಗೊತ್ತಾ? ಅಮ್ಮ, ಧನ್ಯರಂದ್ರೆ ಅರ್ಥ ಏನು ಗೊತ್ತಾ? ನೀವು ದೇವರಿಂದ ಆಶೀರ್ವಾದ ಹೊಂದಿದವರು. ಒಂದು ಮಾತು ಹೇಳ್ತೀನಿ, ಜನ ನಿಮ್ಮನ್ನು ಅನ್ಯಾಯವಾಗಿ ನಿಂದೆ ಹೊರಿಸ್ತಾರ, ಅದು ನಿಮಗೆ ಆಶೀರ್ವಾದ ಅಂತ ತಿಳ್ಕೊಂಡು ಸಂತೋಷ ಪಡ್ರಿ. ಜನರು ನಿಮ್ಮನ್ನು ಅನ್ಯಾಯವಾಗಿ ಹಿಂಸೆ ಪಡಿಸ್ತಾರ, ಇದು ನಮಗೆ ಆಶೀರ್ವಾದ ಅಂತ ತಿಳ್ಕೊಂಡು ಸಂತೋಷ ಪಡ್ರಿ. ಜನರು ಅನ್ಯಾಯವಾಗಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಮಾತಾಡಿ ನಿಮ್ಮನ್ನು ಗಾಯಪಡಿಸ್ತಾರ, ನಿಮ್ಮನ್ನು ನೋವುಪಡಿಸ್ತಾರ, ಇದು ನಮಗೆ ಒಳ್ಳೇದು ಅನ್ಕೊಂಡು, ಇದು ನಮಗೆ ಆಶೀರ್ವಾದ ಅನ್ಕೊಂಡು ಕರ್ತನಲ್ಲಿ ಸಂತೋಷ ಪಡ್ರಿ. ಜನರು ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರ, ಇದು ನಮಗೆ ಆಶೀರ್ವಾದ ಅನ್ಕೊಂಡು ಸಂತೋಷ ಪಡ್ರಿ. ಕೆಲವು ಜನ ನಿಮ್ಮ ಜೊತೆ ಇದ್ದಂಗಿದ್ದು, ನಿಮ್ಮ ಪಕ್ಷ ಇದ್ದಂಗಿದ್ದು ನಿಮಗೆ ವಿರುದ್ಧವಾಗಿ ಗುಂಡಿ ತೋಡ್ತಾ ಇದ್ದಾರ, ಇದು ನಮಗೆ ಆಶೀರ್ವಾದ ಅನ್ಕೊಂಡು ಸಂತೋಷ ಪಡ್ರಿ. ನೀವು ಮಾಡಿದ ತಪ್ಪಿಗಾಗಿ ಅಲ್ಲ, ನೀವು ಮಾಡದ ತಪ್ಪಿಗಾಗಿ ಕೆಲವು ಜನರಿಂದ ಬಹಳವಾಗಿ ಹೃದಯದಲ್ಲಿ ನೋವು ಅನುಭವಿಸ್ತಾ ಇದೆಯಾ? ನೀವು ಮಾಡಿದ ತಪ್ಪಿಗಾಗಿ ಅಲ್ಲ, ನೀವು ಮಾಡದ ತಪ್ಪಿಗಾಗಿ ಕೆಲವು ಜನರಿಂದ ಬಹಳವಾಗಿ ಹೃದಯದಲ್ಲಿ ನೋವು ಅನುಭವಿಸ್ತಾ ಇದ್ದೀರಾ.
ಇದು ನಮಗೆ ಒಳ್ಳೆಯದೇ, ಇದು ನಮಗೆ ಆಶೀರ್ವಾದ ಅನ್ಕೊಂಡು ಸಂತೋಷ ಪಡ್ರಿ. ಮತ್ತಾಯನ ಸುವಾರ್ಥ 5:11 ದೇವ್ರ ವಾಕ್ಯ ಹೇಳುತ್ತೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನ ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ನೀವು ಧನ್ಯರು. ನನ್ನ ನಿಮಿತ್ತವಾಗಿ ನಿಂದೆಗಳು ಅನುಭವಿಸ್ತಾ ಇದ್ದೀರಾ, ದೇವ್ರಂತಾನೆ ಇದು ನಿಮಗೆ ಒಳ್ಳೆಯದೇ ಅನ್ಕೊಳ್ರಿ, ಇದು ನನ್ನ ಆಶೀರ್ವಾದಕ್ಕೆ ಬಂದಿದೆ ಅನ್ಕೊಳ್ರಿ. ಹಂಗೆ ರೀ ದೇವ್ ಸ್ತೋತ್ರ. ಯೋಸೇಫನು ಮಾಡಿದ ತಪ್ಪಿಗಾಗಿ ಸೆರೆಮನೆಗೆ ಹೋಗಿಲ್ಲ ಹೇಳ್ರಿ, ಮಾಡದ ತಪ್ಪಿಗಾಗಿ ಸೆರೆಮನೆಗೆ ಹೋಗಿದ್ದಾನೆ. ಮಾಡದ ತಪ್ಪಿಗಾಗಿ ನಿಂದೆ ಒತ್ತಿದ್ದಾನೆ. ಮಾಡದ ತಪ್ಪಿಗಾಗಿ ಕೆಟ್ಟ ಕೆಟ್ಟ ಮಾತುಗಳನ್ನ ಕೇಳಿಸ್ಕೊಂಡಿದ್ದಾನೆ. ಮಾಡದ ತಪ್ಪಿಗಾಗಿ ದ್ರೋಹಿ ಅನಿಸ್ಕೊಂಡಿದ್ದಾನೆ. ಕೈದಿಯಾಗಿ ಜೈಲಲ್ಲಿದ್ದಾನೆ. ಮಾಡಿದ ತಪ್ಪಿಗಾಗಿನ ಮಾಡದ ತಪ್ಪಿಗಾಗಿನ ಮಾಡದ ತಪ್ಪಿಗಾಗಿ. ಚೆನ್ನಾಗಿಲ್ರಿ, ಅವನು ಜೈಲು ಒಳಗೆ ಹೋದಾಗ ನೀವು ಇಡೀ ಬೈಬಲ್ ಓದ್ರಿ, ಯೋಸೇಫನ ಸ್ಟೋರಿ ಓದ್ರಿ, ಆತನ ಅಳ್ಳಿಲ್ಲ, ಆತನ ದುಃಖ ಪಡಲಿಲ್ಲ, ಆತನ ವೇದನೆ ಪಡಲಿಲ್ಲ, ದೇವ್ರನ್ನ ದೂಷಿಸಲಿಲ್ಲ, ದೇವ್ರ ಮೇಲೆ ಗುಡುಗಟ್ಟಲಿಲ್ಲ. ಈ ಪರಿಸ್ಥಿತಿಗೆ ಅವ್ರ ಕಾರಣ ಇವ್ರ ಕಾರಣ ಮಾತಾಡಲಿಲ್ಲ. ಮಾಡದ ತಪ್ಪಿಗಾಗಿ ಕೂಡ ನಾನು ಜೈಲು ಒಳಗೆ ಬಂದಿನಂದ್ರೆ ಇದು ನನ್ನ ನಾಶನಕ್ಕಾಗಿ ಅಲ್ಲ, ಇದು ನನ್ನ ಪತನಕ್ಕಾಗಿ ಅಲ್ಲ. ಈ ಶೋಧನೆ ಬಂದಿರೋದು ನನ್ನ ಆಶೀರ್ವಾದಕ್ಕಾಗಿ. ಓಕೆ, ದೇವ್ರ ಸ್ತೋತ್ರ, ಹಲ್ಲೆಲೂಯಾ. ಚೆನ್ನಾಗಲ್ರಿ, ಈ ಶೋಧನೆ ನನ್ನ ನಾಶಕ್ಕಾಗಿ ಅಲ್ಲ, ಈ ಶೋಧನೆ ನನ್ನ ಆಶೀರ್ವಾದಕ್ಕೆ ಅನ್ಕೊಂಡಿದ್ದಾನೆ. ಕೇಳ್ರಿ ಏನಾಗಿದೆ ಮುಂದೆ. ಆ ಶೋಧನೆಯ ನಂತರ ಐಗುಪ್ತ ದೇಶಕ್ಕೆ PM ಆಗಿದ್ದಾನೆ. PM ಅಂದ್ರೆ ಏನು? ಪ್ರಧಾನಮಂತ್ರಿ ಆಗಿದ್ದಾನೆ. ಆಮೇನ್ 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 ಆಮೇನ್. ದೇವಸ್ತೋತ್ರ. ಮೊರ್ದೆಕೈ ಅನ್ನುವಂಥ ವ್ಯಕ್ತಿ ಅರಮನೆ ಬಾಗಿಲತ್ರ ವಾಚ್ಮ್ಯಾನ್ ಕೆಲಸ ಮಾಡ್ತಾನೆ. ಮೊರ್ದೆಕೈ ಅನ್ನುವಂಥ ಭಕ್ತನು ನಿಂತರ ಭಕ್ತನು ಅರಮನೆ ಗೇಟ್ ಕಾಯ್ತಾ ಇದ್ದಾನೆ, ವಾಚ್ಮ್ಯಾನ್ ಕೆಲಸ ಮಾಡ್ತಾ ಇದ್ದಾನೆ. ಪ್ರಧಾನಮಂತ್ರಿ ಹಾಮಾನನು ಇವನನ್ನು ಗಲ್ಲಿಗೆ ಹಾಕ್ಸ್ಬೇಕಂತೇಳಿ ಗಲ್ಲು ಮರ ರೆಡಿ ಮಾಡಿದ್ದಾನೆ. ಇನ್ನು ಈ ವಾರದಲ್ಲೋ ಮುಂದಿನ ವಾರದಲ್ಲೋ ಮೊರ್ದೆಕೈ ಗಲ್ಲಿಗೆ ಹೋಗ್ತಾನೆ. ಮಾಡಿದ ತಪ್ಪಿಗ ಮಾಡದ ತಪ್ಪಿಗ. ಚೆನ್ನಾಗಿ ಹೇಳ್ರಿ, ನಾನು ಗಲ್ಲಿಗೆ ಹೋಗ್ತೀನಿ ಅನ್ಕೊಂಡು ಭಯ ಇದೆ ನಿಜ, ಕಳವಳ ಇದೆ ನಿಜ, ಅದರ ಮಧ್ಯದಲ್ಲಿ ಪ್ರಾರ್ಥನೆ ಮಾಡಿದಾನೆ. ಪ್ರಾರ್ಥನೆ ಬಿಟ್ಟರೆ ಅವನಿಗೇನಿಲ್ಲ. ಚೆನ್ನಾಗಲ್ರಿ, ಅವನೇನು ಅನ್ಕೊಂಡು ಗೊತ್ತಾ, ಗಲ್ಲಿಗೆ ಹೋಗುವಂಥ ಒಂದು ಶೋಧನೆ ಬಂದಿರೋದು ನನ್ನ ನಾಶಕ್ಕಾಗಿ ಅಲ್ಲ, ಇದು ನನ್ನ ಆಶೀರ್ವಾದಕ್ಕಾಗಿ. ಏನಾಗಿದೆ, ಆ ಶೋಧನೆಯ ನಂತರ ಆ ಪ್ರಧಾನಮಂತ್ರಿ ಕೆಳಗಿದ್ದಾನೆ. ಆ ವಾಚ್ಮ್ಯಾನ್, ಸಾಧಾರಣ ವಾಚ್ಮ್ಯಾನ್ ಪ್ರಧಾನಮಂತ್ರಿ ಸ್ಥಾನಕ್ಕೆ ಹೋಗಿದ್ದಾನೆ. ಇವಾಗ ಹೇಳ್ತೀನಿ, ಅನ್ಯಾಯವಾಗಿ ಏನು ಮಾಡ್ತಿರ್ತೀನಿ, ಈ ಮಾತು ಕೇಳಿದ್ರೆ ನಿಮ್ಗೆ ಇಷ್ಟ ಆದ್ರೆ ಆಮೇಲೆ ಹೇಳ್ರಿ. ಅನ್ಯಾಯವಾಗಿ ಕೆಲವು ಜನರಿಂದ ನಿಮಗೆ ಕಷ್ಟಗಳು ಬರ್ತಾ ಇದೆಯಾ? ಅನ್ಯಾಯವಾಗಿ ಕೆಲವು ಜನರಿಂದ ನಿಮಗೆ ನಿಂದೆಗಳು ಬರ್ತಾ ಇದೆಯಾ? ಅನ್ಯಾಯವಾಗಿ ಕೆಲವು ಜನರಿಂದ ನಿಮಗೆ ಹಿಂಸೆಗಳು ಬರ್ತಾ ಇದೆಯಾ? ಅನ್ಯಾಯವಾಗಿ ಕೆಲವು ಜನ ಬಾಯಿಗೆ ಬಂದಂಗೆ ಮಾತಾಡಿ ನಿಮ್ಮನ್ನು ನೋವುಪಡಿಸ್ತಾ ಇದ್ದಾರಾ? ಈ ಭಾನುವಾರ ದಿನ ನಿಮ್ಮ ಗುಂಡಿಗೆ ಒಂದು ಧೈರ್ಯ ಇರಲಿ. ಈ ಭಾನುವಾರ ದಿನ ನಿಮ್ಮ ಗುಂಡಿಗೆ ಒಂದು ಧೈರ್ಯ ಇರಲಿ. ಈ ಶೋಧನೆಗಳು ನನ್ನ ನಾಶನಕ್ಕಾಗಿ ಅಲ್ಲ, ಈ ಶೋಧನೆಗಳು ನನ್ನ ಪತನಕ್ಕಾಗಿ ಅಲ್ಲ, ಈ ಶೋಧನೆಗಳು ನನ್ನ ಆಶೀರ್ವಾದಕ್ಕಾಗಿ ಬಂದಿದೆ. ಪಕ್ಕದವ್ರು ಕೈ ಕೊಟ್ಟು ಹೇಳ್ರಿ, ಶೋಧನೆಗಳು ಬಂದಿದೆಯಾ?
ಅದು ನಿನ್ನ ಪತನಕ್ಕಾಗಿ ಅಲ್ಲ. ಹೇಳ್ರಿ, ಪಕ್ಕದವ್ರು ಕೈ ಕೊಟ್ಟು ಹೇಳ್ರಿ. ಅಯ್ಯೋ ಅಯ್ಯೋ, ಅದು ನಿನ್ನ ಪತನಕ್ಕಾಗಿ ಅಲ್ಲ, ಅದು ನಿನ್ನ ನಾಶಕ್ಕಾಗಿ ಅಲ್ಲ. ಶೋಧನೆ ಬಂದಂತೇಳಿ ಊಟ ಬಿಡಬೇಡ, ನಿದ್ರೆ ಬಿಡಬೇಡ. ಆ ವಾಕ್ಯ ನನಗೆ ಹೆಂಗೆ ಅರ್ಥ ಆಗ್ತದೆ ಗೊತ್ತಾ? ನನಗೆ ಹೆಂಗೆ ಅರ್ಥ ಆಗ್ತದೆ ಅಂದರೆ, ಶೋಧನೆ ಬಂದರೆ ಕೆಲವರು ಊಟನೇ ಮಾಡಲ್ಲ. ಬೆಳಗ್ಗೆ ಊಟ ಮಾಡಲ್ಲ, ಮಧ್ಯಾಹ್ನ ಊಟ ಮಾಡಲ್ಲ, ಸಾಯಂಕಾಲ ಊಟ ಮಾಡಲ್ಲ. ಆದರೆ ದೇವ್ರು ಹೇಳ್ದಂಗೆ ಐತಂದರೆ, ಶೋಧನೆಗಳು ಬಂದಾಗ ಒಂದು ಹೊತ್ತು ಊಟ, ಇನ್ನೊಂದು ಜಾಸ್ತಿ ಮಾಡು. ಅಂದರೆ ದಿನ 3 ಸಾರಿ ಉಣ್ತಾ ಇದ್ರೆ ಇವತ್ತು 4 ಸಾರಿ ಉಣ್ಣು. ಸಂತೋಷವಾಗಿರೋ, ಸಂತೋಷವಾಗಿರೋ. ಆಮೇನ್. ಇದು ನಿಮ್ಮ ನಾಶಕ್ಕಾಗಿ ಅಲ್ಲ, ಶೋಧನೆಗಳು ನಿನ್ನ ಆಶೀರ್ವಾದಕ್ಕಾಗಿ. ಓಕೆ, ಒಂದು ಪ್ರಶ್ನೆ ಕೇಳ್ತೀನಿ, ಟಕಾನ ಉತ್ತರ ಕೊಡಿ, ಟಕಾನ ಉತ್ತರ ಕೊಡಿ. ಯಾಕೆ ನಿಂದೆಗಳು ನಮ್ಮನ್ನು ಆವರಿಸುವಾಗಲೂ ನಾವು ಸಂತೋಷವಾಗಿರ್ಬೇಕು? ನಿಂದೆಗಳು ಬಂದರೂ ಕೂಡ, ಕೆಟ್ಟ ಕೆಟ್ಟ ಮಾತುಗಳು ಮಾತಾಡಿದ್ರು ಕೂಡ, ಮಾತಾಡಬಾರ್ದ ಮಾತುಗಳು ಮಾತಾಡಿದ್ರು ಕೂಡ, ಅನ್ಯಾಯವಾಗಿ ನಿಮ್ಮ ಮೇಲೆ ಮಾತಾಡಿದ್ರು ಕೂಡ ಯಾಕೆ ಸಂತೋಷವಾಗಿರ್ಬೇಕಂದ್ರೆ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಎರಡನೇದು, ಶ್ರಮಗಳಲ್ಲಿ ಸಂತೋಷವಾಗಿರ್ರಿ. ರೋಮಾಪುರದವರು ಬರೆದ ಪುಸ್ತಕ 5ನೇ ಅಧ್ಯಾಯ 3-4ನೇ ವಚನ. ನಮಗೆ, ಪೌಲ ಹೇಳ್ತಾನೆ, ನಮಗೆ ಉಂಟಾಗುವ ಉಪದ್ರವಗಳಲ್ಲಿ ಉಲ್ಲಾಸವಾಗಿದ್ದೇವೆ. ಪೌಲ ಹೇಳ್ತಾನೆ ನಮಗೆ ಬಂದಂಥ ಎಲ್ಲ ಉಪದ್ರವಗಳಲ್ಲಿ, ಶೋಧನೆಗಳಲ್ಲಿ, ಶ್ರಮಗಳಲ್ಲಿ ಅಳ್ಳಿಲ್ಲ, ದುಃಖ ಪಡಲಿಲ್ಲ, ಕೊರಗಲಿಲ್ಲ, ಬಾಧೆ ಪಡಲಿಲ್ಲ, ವಾರಗಟ್ಟಲೆ ತಿಂಗಳಗಟ್ಟಲೆ ಅದನ್ನ ಮನಸ್ಸಲ್ಲಿಟ್ಕೊಂಡು ಕೊರಗಲಿಲ್ಲ. ನಮಗೆ ಬಂದ ಎಲ್ಲ ಉಪದ್ರವಗಳಲ್ಲಿ ನಾವೇನು ಮಾಡಿದ್ದೀವಿ? ಉಲ್ಲಾಸ ಪಟ್ಟಿದ್ದೀವಿ, ಆನಂದ ಪಟ್ಟಿದ್ದೀವಿ, ಸಂತೋಷ ಪಟ್ಟಿದ್ದೀವಿ. ಆಮೇಲೆ ಈಗ ಒಂದು ಮಾತು ಹೇಳ್ತೀನಿ, ದೇವ್ರ ಸ್ತೋತ್ರ. ಮಗನಿ ಮಗಳೇ, ಸೋದರ ಸೋದರಿ, ಚೆನ್ನಾಗಿ ಹೇಳ್ರಿ. ಯಾರಾದ್ರೂ ನಿಮ್ಮನ್ನು ನೋವುಪಡಿಸಿದ್ರೆ, ಗಾಯಪಡಿಸಿದ್ರೆ, ಅನ್ಯಾಯವಾಗಿ ನಿಮ್ಮನ್ನು ವೇದನೆ ಪಡಿಸಿದ್ರೆ, ಅವೆಲ್ಲವನ್ನು ಸಹಿಸಿ ಯೇಸು ಕ್ರಿಸ್ತನನ್ನ ಮನಸ್ಸಲ್ಲಿಟ್ಟುಕೊಂಡು ಆ ಶ್ರಮಗಳಲ್ಲಿ ಆನಂದಿಸ್ರಿ ಅಂತ ಪೌಲನು ಬರಿತಾ ಇದ್ದಾನೆ. ಚೆನ್ನಾಗಿ ಹೇಳ್ರಿ. ಶ್ರಮಗಳು ಬರುವಾಗ, ಅಂದರೆ ಕಷ್ಟಗಳು ಬರುವಾಗ, ಆ ಶ್ರಮಗಳಲ್ಲಿ ಆನಂದಿಸೋದು ಅಷ್ಟು ಈಸಿ ಅಲ್ಲ. ನಾನು ಹೇಳ್ದಂಗೆ ಈಸಿ ಅಲ್ಲ. ಶ್ರಮಗಳು ಬರುವಾಗ ಭಾಳ ಜನ ಬಿದ್ದೋಗ್ತಾರೆ. ಮರದಲ್ಲಿ ಎಲೆಗಳು ಹೆಂಗೆ ಉದುರೋಗ್ತಾವೋ ಹಂಗೆ ದೇವರಿಂದ ಉದುರೋಗ್ತಾರೆ ಭಾಳ ಜನ. ಹಿಂಸೆಗಳು ಬರುವಾಗ ಭಾಳ ಜನ ಆಲಯದಿಂದ ದೂರ ಆಗ್ತಾರೆ. ಕಷ್ಟಗಳು ಬರುವಾಗ ಭಾಳ ಜನ ದೇವರಿಂದ ದೂರ ಆಗ್ತಾರೆ, ಆಲಯದಿಂದ ದೂರ ಆಗ್ತಾರೆ, ಪ್ರಾರ್ಥನೆಯಿಂದ ದೂರ ಆಗ್ತಾರೆ, ನಂಬಿಕೆಯಿಂದ ದೂರ ಆಗ್ತಾರೆ. ಬರೀ ದೂರ ಆಗೋದಲ್ಲ, ದೇವರನ್ನ ದೂಷಿಸ್ತಾರೆ, ಸಭೆನ ದೂಷಿಸ್ತಾರೆ, ಸೇವಕರನ್ನ ದೂಷಿಸ್ತಾರೆ. ಶ್ರಮಗಳಲ್ಲಿ ಸಂತೋಷವಾಗಿರೋಂಥ ವಾಕ್ಯ ಹೇಳಿದಷ್ಟು ಈಸಿ ಅಲ್ಲ. ಆದರೆ ಶ್ರಮಗಳಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ, ಶ್ರಮಗಳಲ್ಲಿ ಯಾರು ಸಂತೋಷವಾಗಿರ್ತಾಳ್ರಿ ನೋಡೋಣ. ನಾನು ಹೇಳ್ತೀನಿ ಕೇಳ್ರಿ, ನೀವು ಹೇಳೋಕ್ಕಾಗಲ್ಲ, ಒಂದಿನ ಟೈಮ್ ಕೊಟ್ಟರೆ ಹೇಳಲ್ಲ. ಶ್ರಮಗಳು ಬಂದಾಗಲೂ ಕೂಡ ಯಾರು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಅಂದರೆ, ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟವರು ಮಾತ್ರ ಶ್ರಮಗಳು ಬಂದರೂ ಸಂತೋಷವಾಗಿರ್ತಾರೆ, ಶ್ರಮಗಳು ಬಂದರೂ ಆನಂದವಾಗಿರ್ತಾರೆ. ಕರೆಕ್ಟ್. ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟವರು ಮಾತ್ರ. ಮಾಮೂಲಿ ಜನ ನಿಲ್ಲಕ್ಕಾಗಲ್ಲ ಶ್ರಮಗಳು ಬಂದಾಗ. ಸಾಧಾರಣ ಜನ ಶ್ರಮಗಳು ಬಂದಾಗ ದೃಢವಾಗಿ ನಿಲ್ಲಕ್ಕಾಗಲ್ಲ. ನಿಜ ನಿಜ. ಎಂತೆಂಥ ಭಕ್ತರು ಬಿದ್ದೋಗ್ತಾರೆ, ಎಂತೆಂಥ ಸೇವಕರು ಬಿದ್ದೋಗ್ತಾರೆ ಕಷ್ಟಗಳು ತಾಳಾರ್ದೆ.
ಎಂತೆಂಥ ಸೀನಿಯರ್ ವಿಶ್ವಾಸಿಗಳು ಬಿದ್ದೋಗ್ತಾರೆ ಕಷ್ಟ ತಾಳಾರ್ದೆ. ಆದರೆ ಯಾರು ಕಷ್ಟಗಳು ಬಂದಾಗ ಶ್ರಮಗಳು ಬಂದಾಗ ನಿಲ್ತಾರಂದ್ರೆ ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟ ವಿಶ್ವಾಸಿಗಳು ಮಾತ್ರ. ಎಸ್ ಎಸ್ ಹಲ್ಲೆಲೂಯಾ. ಅದಕ್ಕೆ ಚೆನ್ನಾಗಿ ಕೇಳ್ರಿ, ನೀವು ಶ್ರಮಗಳು ಬಂದಾಗ ಕೂಡ ಸಂತೋಷವಾಗಿರ್ಬೇಕಂದ್ರೆ ದೇವ್ರಿಗೊಂದು ಕಾಳಜಿ ಇದೆ ರೀ. ಶ್ರಮಗಳು ಬಂದಾಗ ನೀವು ಕೊರಗಿದ್ರೆ, ಶ್ರಮಗಳು ಬಂದಾಗ ನೀವು ಚಿಂತೆ ಮಾಡಿದ್ರೆ, ಶ್ರಮಗಳು ಅದನ್ನೇ ಮನಸ್ಸಿಗೆ ಇಟ್ಕೊಂಡ್ರೆ ರೋಗ ಬಂದು ಬೇಗ ಸತ್ತೋಗ್ಬಿಡ್ತೀರಂತ ದೇವ್ರಿಗೊಂದು ಕಾಳಜಿ ಇದೆ. ಈ ಮೆಸೇಜ್ ಹಾಕಿ ದೇವ್ರು ನಿಮ್ಗೆ ಹೇಳ್ತಾನಂದ್ರೆ ನೀವು ಚಿಂತೆ ಮಾಡಿ ಬೇಗ ಸಾಯಬಾರ್ದು. ದೇವ್ರಿಗೆ ಕಾಳಜಿ ಇದೆ ನಿಮ್ಮ ಮೇಲೆ, ದೇವ್ರಿಗೆ ಪ್ರೀತಿ ಇದೆ ನಿಮ್ಮ ಮೇಲೆ, ದೇವ್ರಿಗೆ ಕರುಣೆ ಇದೆ ನಿಮ್ಮ ಮೇಲೆ. ನನ್ನ ಜನರು, ನನ್ನ ಮಕ್ಕಳು, ನನ್ನ ನಂಬಿದವರು ಶ್ರಮಗಳು ಬಂದರೂ ಕೂಡ ನಗನಗ್ತಾ ಇರ್ಬೇಕಂತ ದೇವರಿಗೆ ಆಶೆ. ಆಶೆ ಆಶೆ ನನ್ನ ಮಕ್ಕಳು ಎಂಥ ಟೈಮಲ್ಲಿ ಕೂಡ ಸಂತೋಷವಾಗಿರೋ ದೇವರ ಆಶೆ ಇದು. ಆಮೇನ್, ಹಲ್ಲೆಲೂಯಾ. ಅಲ್ಲಿ ಸ್ಟೆಫೆನ ಅನ್ನುವಂಥ ಒಬ್ಬ ಭಕ್ತನಿದ್ದಾನೆ. ಚೆನ್ನಾಗಿ ಕೇಳ್ರಿ, ಈ ಸ್ಟೆಫೆನ ಭಕ್ತನು ಒಳ್ಳೆ ಸೇವಕನು, ಪವರ್ಫುಲ್ ಸೇವಕನು. ಅಷ್ಟೇ ಅಲ್ಲ, ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಿಸಲ್ಪಟ್ಟಂತ ಸೇವಕನು. ಬೈಬಲ್ ಹೇಳೋದು ನಾನು ಹೇಳ್ತಾ ಇದ್ದೀನಿ. ಇವನು ಬಹಳ ಫೇಮಸ್. ಈತನ ಸುವಾರ್ತೆ ಸಾರದ್ರ ನಿಮಿತ್ತವಾಗಿ ಜನ ಎಲ್ಲಿ ಈತನ ಇನ್ನು ಹಿಂಬಾಲಿಸ್ತಾರೋ, ಜನ ಎಲ್ಲಿ ಹೆಚ್ಚು ಯೇಸು ಕ್ರಿಸ್ತ ನಂಬುತ್ತಾರಂತೇಳಿ ಏನು ಮಾಡ್ರೆ ಗೊತ್ತಾ, ಒಂದು ಸ್ಥಳದಲ್ಲಿ ಎಲ್ಲ ದೊಡ್ಡ ಜನರ ಗುಂಪು ಬಂದು ಅವನ ಮೇಲೆ ಕಲ್ಲಿಂದ ಎಸಿತಾ ಇದ್ದಾರೆ. ಕಲ್ಲು ಹೊಡೆದು ಸಾಯಿಸ್ತಾ ಇದ್ದಾರೆ. ಕಲ್ಲುಗಳು ಬಂದು ಮುಖಕ್ಕೆ ಬೀಳ್ತಾ ಇದೆ, ಕಲ್ಲುಗಳು ಬಂದು ತಲೆಗೆ ಬೀಳ್ತಾ ಇದೆ, ಕಲ್ಲುಗಳು ಬಂದು ದೇಹಕ್ಕೆ ಬೀಳ್ತಾ ಇದೆ. ಅಪೊಸ್ತಲರ ಕೃತ್ಯಗಳು 7:55. ಆದರೆ 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 ಅವನಂದ್ರೆ ಯಾರು? ಸ್ಟೆಫನನು. ಹೇಳ್ರಮ್ಮ, ಸ್ಟೆಫನನು. ಅವನು ಪವಿತ್ರಾತ್ಮ ಭರಿತನಾಗಿ, ಪರಿಶುದ್ಧಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ, ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ, ದೇವರ ಪ್ರಭಾವವನ್ನು ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಸಾಕು ನೋಡಿ ಕಂಡು ಹಂಗಿದೆ ಸಾಕು. ಚೆನ್ನಾಗಿ ಹೇಳ್ರಿ, ಕಲ್ಲು ಹೊಡಿಬೇಕಾದ್ರೆ ಕೇಳ್ರಿ 5 ಕಾರ್ಯಗಳು ಮಾಡಿದ್ದಾನೆ. 1, ಅಂಥ ಶ್ರಮೆಯಲ್ಲಿ ದೇವರನ್ನ ಮಯಪಡಿಸಿದಾನೆ. 2, ಅಂಥ ಶ್ರಮೆಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಪರಲೋಕದಲ್ಲಿ ತಂದೆಯ ಬಲಭಾಗದಲ್ಲಿ ಯೇಸುವನ್ನು ನೋಡಿದಾನೆ. 3ನೇದು, ಆಕಾಶ ತೆರೆಯಲ್ಪಟ್ಟದನ್ನು ನೋಡಿದಾನೆ. 4ನೇದು, ಅಪ್ಪ ನನ್ನನ್ನು ಕಲ್ಲು ಹೊಡಿತಾ ಇದ್ದಾರೆ, ಅವ್ರನ್ನ ಕ್ಷಮಿಸಪ್ಪ ಅಂತ ಪ್ರಾರ್ಥನೆ ಮಾಡಿದ್ದಾನೆ. ಎಂಥ ಟೈಮಲ್ಲಿ ಅವನನ್ನು ಕಲ್ಲು ಹೊಡೆದು ಸಾಯಿಸೋ ಟೈಮಲ್ಲಿ 1 ದೇವರನ್ನ ಮಹಿಮೆಪಡಿಸಿದ್ದಾನೆ. 2ನೇದು, ಪರಲೋಕದಲ್ಲಿ ಯೇಸುವನ್ನು ನೋಡಿದ್ದಾನೆ. 3ನೇದು, ದೇವಸ್ತೋತ್ರ, ಆಕಾಶ ತೆರೆಯಲ್ಪಟ್ಟಿದೆ. 4ನೇದು, ತಂದೆಯೇ ಇವ್ರನ್ನ ಕ್ಷಮಿಸಂತ ಪ್ರಾರ್ಥನೆ ಮಾಡಿದ್ದಾನೆ. ಅವನ ಹತ್ರ ಕೋಪ ಕಾಣ್ತಾ ಇದೆಯಾ? ಅವನು ತಿರುಗಿ ಕಲ್ಲು ಹೊಡೆದಂಗೆ ಕಾಣ್ತಾ ಇದೆಯಾ? ದೇವ್ರನ್ನ ದೂಷಿಸ್ದಂಗೆ ಕಾಣ್ತಾ ಇದ್ದಾನ? ಹೆಂಗೆ ಕಾಣಿಸ್ತಾ ಇದ್ದಾನೆ? ನಾನು ನಿಮ್ಗೊಂದು ಪ್ರಶ್ನೆ ಹೇಳ್ತೀನಿ. ಯಾರೋ ನಿಮ್ಮನ್ನು ಕಲ್ಲು ತಗೊಂಡು ಹೊಡಿತಾರೆ, ಏನು ಮಾಡ್ತೀರಿ? ಅವನು ಈ ಕಲ್ಲು ತಗೊಂಡು ಹೊಡೆದಾನ, ಅದಕ್ಕಿಂತ ದೊಡ್ಡ ಗುಂಡು ಹುಡುಕ್ತೀರಿ ಇಲ್ಲ? ಖಂಡಿತ ನಿಮ್ಮ ಹತ್ರ ಪರಿಶುದ್ಧಾತ್ಮ ಇಲ್ಲ. ಅವನು ಸಣ್ಣ ಕಟ್ಟಿಗೆ ತಗೊಂಡು ಹೊಡೆದ್ರೆ ನೀವು ಬಡಿಗೆ ಹುಡುಕ್ತೀರಿ, ದೊಡ್ಡ ಬಡಿಗೆ ಹುಡುಕ್ತೀರಿ. ಚೆನ್ನಾಗಿ ಕೇಳ್ರಿ, ಅವನನ್ನು ಕಲ್ಲು ಹೊಡಿಬೇಕಾದ್ರೆ 1 ಪ್ರಾರ್ಥನೆ ಮಾಡಿದ್ದಾನೆ, 2 ದೇವರನ್ನ ಮಹಿಮೆಪಡಿಸಿದ್ದಾನೆ, 3ನೇದು ದೇವ್ರ ಮುಖ ನೋಡಿದ್ದಾನೆ, 4ನೇದು ಆಕಾಶ ತೆರೆಯಲ್ಪಟ್ಟದ್ದು ನೋಡಿದ್ದಾನೆ, 5ನೇದು ದೇವರೇ ಇವ್ರನ್ನ ಕ್ಷಮಿಸೋದು ಪ್ರಾರ್ಥನೆ ಮಾಡಿದ್ದಾನೆ. ಹಂಗೇರಿ ಶ್ರಮೆಗಳು ಬರುವಾಗ ಚೆನ್ನಾಗಿ ಹೇಳ್ರಿ. ಈಗ ಆಮೇಲೆ ಹೇಳ್ರಿ, ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಲ್ಪಡುವಾಗ ನಿಮಗೆ ಶ್ರಮಗಳು ಬರುವಾಗ ನೀವು ಸಂತೋಷವಾಗಿರ್ತೀರಿ. ಆಮೇಲೆ ಬರಲಿಲ್ಲ.
ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಲ್ಪಡುವಾಗ ಶ್ರಮಗಳು ಬಂದರೂ ನೀವು ಸಂತೋಷವಾಗಿರ್ತೀರಿ. ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಲ್ಪಡುವಾಗ ಶ್ರಮಗಳು ಬಂದರೂ ಪೀಸ್ ಆಫ್ ಮೈಂಡ್ ಆಗಿರ್ತೀರಿ. ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಿಸಲ್ಪಡುವಾಗ ಶ್ರಮಗಳು ಬಂದರೂ ನೀವು ಧೈರ್ಯವಾಗಿರ್ತೀರಿ. ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಲ್ಪಡುವಾಗ ಶ್ರಮಗಳು ಬಂದರೂ ನೀವು ಧೈರ್ಯವಾಗಿರ್ತೀರಿ, ಒಳ್ಳೆ ನಿದ್ರೆ ಮಾಡ್ತೀರಿ. ಮತ್ತು ನಿಮಗೆ ಯಾರು ಶೋಧನೆ ಕೊಡ್ತಾರೋ ಅವ್ರನ್ನ ಕ್ಷಮಿಸಪ್ಪ ಅಂತ ನೀವು ಪ್ರಾರ್ಥನೆ ಮಾಡ್ತೀರಿ. ಎಲ್ಲರಿಗಾಗಲ್ಲ, ಎಲ್ಲರಿಗೆ ಕ್ಷಮಿಸಕ್ಕಾಗಲ್ಲ. ಆಗುತ್ತಾ ಹೇಳ್ರಿ ನೋಡೋಣ, ಆಗುತ್ತಾ? ಈಗ ನಾನೇನು ಹೇಳ್ತೀನಿ ಅಂದರೆ, ಶ್ರಮಗಳು ಬರುವಾಗ ಈ ಸ್ಟೆಫೆನನಲ್ಲಿದ್ದಂಥ ಆತ್ಮೀಯತೆ ನಮ್ಮಲ್ಲಿ ಕಾಣಕ್ಕಾಗುತ್ತಾ ಅಂತ ನನ್ನ ಕ್ವಶನ್. ಅಂದರೆ ಶ್ರಮಗಳು ಬಂದಾಗ ಈ ಸ್ಟೆಫೆನನಲ್ಲಿದ್ದಂಥ ಆತ್ಮೀಯತೆ ನಮ್ಮಲ್ಲಿ ನಿಮ್ಮಲ್ಲಿ ಕಾಣಕ್ಕಾಗುತ್ತಾ? ಅದು ನನ್ನ ಪ್ರಶ್ನೆ. ಒಂದು ಸಾರಿ ಪರೀಕ್ಷೆ ಮಾಡಿಕೊಳ್ಳ್ರಿ. ಶ್ರಮಗಳು ಬಂದಾಗ ನನ್ನ ವರ್ತನೆ ಹೆಂಗಿರ್ತದೆ, ಶ್ರಮಗಳು ಬಂದಾಗ ನನ್ನ ಮಾತು ಹೆಂಗಿರ್ತದೆ, ಶ್ರಮಗಳು ಬಂದಾಗ ನಾನು ಪ್ರಾರ್ಥನೆ ಮಾಡ್ತೀನಾ ಹೋಗಲಿ, ಶ್ರಮಗಳು ಬಂದಾಗ ನಾನು ದೇವ್ರನ್ನ ನೋಡ್ತೀನ, ಶ್ರಮಗಳು ಬಂದಾಗ ನಾನು ಭಕ್ತಿ ಮಾಡ್ತೀನ, ಶ್ರಮಗಳು ಬಂದಾಗ ನಾನು ದೇವ್ರನ್ನ ನೆನೆಸ್ತೀನ, ಶ್ರಮಗಳು ಬಂದಾಗ ನನ್ನ ದೇವ್ರನ್ನ ಕಾಣ್ತೀನ. ಯಾಕೆಂದರೆ ಶ್ರಮಗಳು ಬಂದಾಗ ಅವನು ಪ್ರಾರ್ಥನೆ ಮಾಡ್ದ. ನಾನು ಹೇಳ್ತೀನಿ, ಶ್ರಮಗಳು ಬಂದಾಗ ಎಂಥ ಎಕ್ಸ್ಪೀರಿಯನ್ಸ್ ಗೊತ್ತಾ ಅವನಿಗಾಗಿದ್ದು? ದೇವ್ರನ್ನೇ ನೋಡಿದಂಥ ಎಕ್ಸ್ಪೀರಿಯನ್ಸ್, ದೇವ್ರನ್ನೇ ಕಂಡಂಥ ಎಕ್ಸ್ಪೀರಿಯನ್ಸ್. ಯಾಕೆ ಇಂಥ ಎಕ್ಸ್ಪೀರಿಯನ್ಸ್ ಅವನಿಗಾಯ್ತಂದರೆ, ಅವನು ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟಿದ್ದಕ್ಕೆ ಶ್ರಮಗಳು ಬಂದರೂ ಕೂಡ ಅವನು ದೇವರ ದರ್ಶನ ಕಂಡಿದ್ದಾನೆ. ಆಕಾಶ ತೆರೆಯಲ್ಪಟ್ಟಂಥ ಎಕ್ಸ್ಪೀರಿಯನ್ಸ್ ಅವನಿಗೆ ಕಾಣಿಸಿದೆ. ಕ್ಷಮಿಸುವಂಥ ಸ್ವಭಾವ ಅವನಿಗೆ ಬಂದಿದೆ. ಈಗ ಆಮೇಲೆ ಹೇಳ್ಬೇಕು ಹಾಲೆಲೂಯ, ಜೋರಗೋಣ ಹಾಲೆಲೂಯ, ಹಾಲೆಲೂಯ. ನಾನೊಂದು ಮಾತು ಹೇಳ್ತೀನಿ, ನಿಮ್ಮ ಮುಂದೆ ಒಂದು ಪ್ರಶ್ನೆ ಇಡ್ತೀನಿ. ಸ್ಟೆಫನನಿಗೆ ಬಂದಂತೆ ನಿಮಗೆ ಶ್ರಮೆಗಳು ಬರುವಾಗ, ದೂರದವರಿಂದ ನಿಮಗೆ ಶ್ರಮೆಗಳು ಬರುವಾಗ, ಹತ್ತಿರದವರಿಂದ ನಿಮಗೆ ಶ್ರಮೆಗಳು ಬರುವಾಗ, ಒಳಗಿನವರಿಂದ ನಿಮಗೆ ಶ್ರಮೆಗಳು ಬರುವಾಗ, ಹೊರಗಿನವರಿಂದ ನಿಮಗೆ ಶ್ರಮೆಗಳು ಬರುವಾಗ, ಅನ್ಯರಿಂದ ನಿಮಗೆ ಶ್ರಮೆಗಳು ಬರುವಾಗ, ಆತ್ಮೀಯರಿಂದ ನಿಮಗೆ ಶ್ರಮೆಗಳು ಬರುವಾಗ, ಆ ಶ್ರಮಗಳ ಕಠಿಣ ಶ್ರಮಗಳ ಸಮಯದಲ್ಲಿ ಸ್ಟೆಫೆನನಲ್ಲಿದ್ದಂಥ ಭಕ್ತಿ, ಸ್ಟೆಫೆನನಲ್ಲಿದ್ದಂಥ ಪ್ರಾರ್ಥನೆ, ಸ್ಟೆಫೆನಲ್ಲಿದ್ದಂಥ ಕ್ಷಮಿಸುವಂಥ ಸ್ವಭಾವ, ಸ್ಟೆಫೆನನು ದೇವ್ರನ್ನ ಕಂಡಂಥ ಆ ಎಕ್ಸ್ಪೀರಿಯನ್ಸ್ ನಮ್ಮಲ್ಲಿ ನಿಮ್ಮಲ್ಲಿ ಕಾಣಕ್ಕಾಗುತ್ತಾ? ಒಂದು ಸಾರಿ ಪರೀಕ್ಷೆ ಮಾಡಿಕೊಳ್ಳ್ರಿ. ಆ ರೀತಿ ಆ ಶ್ರಮಗಳ ಸಮಯದಲ್ಲಿ ನಾನು ಸಹ ಸ್ಟೆಫೆನನ ಹಾಗೆ ಇರಬೇಕಂದ್ರೆ ಇರೋಕ್ಕಾಗಲ್ಲ, 100% ಇರೋಕ್ಕಾಗಲ್ಲ. ಯಾವಾಗಿರ್ಬೋದು? ಯಾವಾಗಿರ್ಬೋದು? ಜೋರಾಗಿ ಹೇಳ್ರಿ. ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಿಸಲ್ಪಡುವಾಗ ಮಾತ್ರ ಹಂಗಿರ್ಬೋದು. ಕೇಳ್ರಿ, ಇಲ್ಲಾಂದ್ರೆ ನಮ್ಗೆ ಯಾರು ಕಾಣ್ತಾರೆ ಗೊತ್ತಾ? ನಮ್ಗೆ ಯಾರನ್ನು ಬೈದಿರ್ತಾರೆ ಅನ್ಕೊಳ್ರಿ, ನಾವು ಕಣ್ಣು ಮುಚ್ಚಿದ್ರೆ ಯಾರು ಕಾಣ್ತಾರೆ? ಬರೀ ಹೆಂಗೆ ಬೈದ್ಬಿಟ್ಲಲ್ಲ, ಹೆಂಗೆ ಬೈದ್ಬಿಟ್ಲಲ್ಲ, ಹೆಂಗೆ ಅಂದ್ಬಿಟ್ಲಲ್ಲ, ಹೆಂಗೆ ಅಂದ್ಬಿಟ್ಲಲ್ಲ, ಹೆಂಗೆ ಮಾತಾಡ್ಬಿಟ್ಲಲ್ಲ, ನಾನು ಹೆಂಗೆ ಬೈಲಿ, ನಾನೇನು ಮಾತಾಡಲಿ? ಬರೀ ಅದ್ಯಾಕೆ ಬರ್ತದೆ ಮನಸ್ಸಲ್ಲಿ? ಬರ್ತದೇ ಇಲ್ಲ. ಅಥವಾ ಯಾರನ್ನ ಒಂದು ಕಟ್ಟಿಗೆ ತಗೊಂಡು ಹೊಡೆದಾರ ಅನ್ಕೊಳ್ರಿ, ಅಮ್ಮಮ್ಮ ಹೆಂಗೆ ಹೊಡೆದ್ಬಿಟ್ನಲ್ಲ, ಹೆಂಗೆ ಹೊಡೆದ್ಬಿಟ್ಲಲ್ಲ, ಹೆಂಗೆ ಹೊಡೆದ್ಬಿಟ್ಲಲ್ಲ, ನಾನೇನು ಮಾಡೋಣ? ನೀವು ಹೆಂಗೆ ಹೊಡಿಬೇಕಂತ ಪ್ಲಾನ್ ಬರ್ತದೆ. ಹಲ್ಲೆಲೂಯ. ಈಗ ಒಂದು ಮಾತು ಹೇಳ್ತೀನಿ, ದೇವರಿಗೆ ಸ್ತೋತ್ರ. ಇನ್ನು ಕೆಲವರು ಏನಂತಾರೆ ಗೊತ್ತಾ? ಸಾರ್, ನಾವೇನು ಮಾತಾಡಿಲ್ಲ ಅಂದ್ರೆ ನಮ್ಮನ್ನು ಹಂಗೆ ತುಳಿದು ಬಿಡ್ತಾರೆ ಸಾರ್, ತುಳಿದು ಬಿಡ್ತಾರಂತೆ. ಖಂಡಿತ ನಿಜ. ಆದರೆ ನೀನು ತುಳಿಸ್ಕೊಂಡ್ರೆ ಖಂಡಿತ ದೇವರು ಅವ್ರನ್ನ ತುಳಿತಾನೆ. ಆಮೇನ್. ಶ್ರಮಗಳು ಬರುವಾಗಲೂ ಕೂಡ ನಾವು ಸಹಿಸ್ಕೊಂಡ್ರೆ ಏನಾಗುತ್ತೆ ಸಾರ್? ಶ್ರಮಗಳು ಬಂದಾಗ ಕೂಡ ನಾವು ಸಂತೋಷಪಟ್ರೆ ಏನಾಗುತ್ತೆ ಸಾರ್?
ಪರಲೋಕದಲ್ಲಿ ನಿಮಗೆ ಬಹಳ ಪ್ರತಿಫಲ ಸಿಗುತ್ತೆ, ನೀವು ಧನ್ಯರಾಗ್ತೀರಿ. ಚಪ್ಪಾಳೆ ತಟ್ಟಿ ದೇವರಿಗೆ. ಸರ್, ನಾನು ಕೂಡ ಸ್ಟೆಫೆನನ್ ಹಂಗಿರ್ಬೇಕಂತ ಆಸೆ, ಆಗ್ತಾ ಇಲ್ಲ. ನಾನು ಕೂಡ ಶ್ರಮಗಳ ಸಮಯದಲ್ಲಿ ಸಂತೋಷವಾಗಿರ್ಬೇಕಂತ, ಪೌಲನ್ ಥರ ಸಂತೋಷವಾಗಿರ್ಬೇಕಂತ ಆಸೆ, ಆಗ್ತಾ ಇಲ್ಲ. ಎಷ್ಟು ಜನ ಹೇಳ್ತೀರಿ ಈ ರೀತಿ? ನಾನು ಕೂಡ ಹೇಳ್ರಿ, ನಾನು ಕೂಡ ಪೌಲನ್ ಥರ ಶ್ರಮಗಳ ಸಮಯದಲ್ಲಿ ಸಂತೋಷವಾಗಿರ್ಬೇಕಂತ ಆಸೆ, ಆದರೆ ನನಗೂ ಕೂಡ ಶ್ರಮಗಳು ಬರುವಾಗ ಸ್ಟೆಫೆನ್ ಥರ ಜಗಳಕ್ಕೆ ಹೋಗೋದು ಬಿಟ್ಟು ಪ್ರಾರ್ಥನೆ ಮಾಡ್ಬೇಕಂತ ಆಸೆ, ಆದರೆ ಆಗ್ತಾ ಇಲ್ಲ. ಅವ್ರು ಒಂದು ಕಟ್ಟಿಗೆ ತಗೊಂಡ್ರೆ ನಾನು 2 ಕಟ್ಟಿಗೆ, ಅವ್ರು ಒಂದು ಮಾತಾಡಿದ್ರೆ ನಾನು 10 ಮಾತಾಡ್ತೀನಿ. ಪರಿಶುದ್ಧಾತ್ಮ ಇಲ್ಲ. ನಾನೊಂದು ಮಾತು ಹೇಳ್ತೀನಿ, ಹಲ್ಲೆಲೂಯ. ಏನೇ ಶ್ರಮಗಳು ಬಂದಾಗ ಸ್ಟೆಫೆನನಲ್ಲಿರುವಂಥ ಆತ್ಮೀಯತೆ ನಿಮ್ಮಲ್ಲಿ ಕಾಣಿಸಿದರೆ ದೇವರು ಕಾಣಿಸ್ತಾನೆ ನಿಮಗೆ. ದೇವ್ರನ್ನ ಕಾಣ್ತೀನಿನೋ, ಪರಲೋಕ ಕಾಣ್ತೀನಿನೋ, ಪರಲೋಕ ಓಪನ್ ಆಗದಂಥ ಎಕ್ಸ್ಪೀರಿಯನ್ಸ್ ಖಂಡಿತ ನಿನಗೆ ಸಿಕ್ಕೇ ಸಿಕ್ಕುತ್ತೆ.